ಕುಂಭರಾಶಿಯ ಈ ವರ್ಷದ ಗೋಚಾರ ಫಲ ಅಂದರೆ 2026 ಜೂನ್ 2 ತಾರೀಕಿನಿಂದ ಬರುವಂಥ 2027 ಜೂನ್ವರೆಗೂ ಏನು ಗೋಚಾರ ನಡೀತಾ ಇದೆ, ಕುಂಭರಾಶಿಯವರಿಗೆ ಏನು ಫಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಕುಂಭರಾಶಿಯವರಿಗೆ ಜನ್ಮಸ್ಥ ರಾಹು ಮತ್ತು ಸಾಡೆ ಸಾತಿಯ ಪ್ರಭಾವ ಜೊತೆಗೆ ಗುರು ಷಷ್ಠ ಭಾವಕ್ಕೆ ಹೋಗ್ತಾ ಇದ್ದಾನೆ. ಷಷ್ಠ ಸಪ್ತಮದ ಸಂಯೋಗ ಆಗ್ತಾ ಇದೆ. ಅಂದರೆ ಷಷ್ಠಕ್ಕೆ ಮೊದಲು ಹೋಗ್ತಾನೆ ಜೂನ್ 2ರಿಂದ ಅಕ್ಟೋಬರ್ 31ವರೆಗೂ, ಅದರ ನಂತರ ಜೂನ್ 20 ಅಂದರೆ ಜನವರಿ 24ರವರೆಗೂ ಕೂಡ ಮತ್ತೆ ಸಪ್ತಮಕ್ಕೆ ಹೋಗ್ತಾನೆ. ಈ ಒಂದು ಸಂಯೋಗ ಹೇಗಿದೆ ಅಂತ ಹೇಳಿದ್ರೆ ದ್ವಿಸ್ವಭಾವ ಸಂಯೋಗ, ಎರಡು ರೀತಿಯ ಫಲ ಕೊಡ್ತಾನೆ. ಒಂದು ಕಡೆ ಕಳ್ಕೊಳ್ಳೋದಾದರೆ ಇನ್ನೊಂದು ಕಡೆ ಪ್ರಾಪ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದಿದೆ. ಆದರೆ ರಾಹು ಇರೋದರಿಂದ ದೇಶ ವಿದೇಶದಲ್ಲಿ ಕೆಲಸ ಮಾಡೋದು ಉತ್ತಮ ಫಲ ಸಿಗ್ತಾ ಇದೆ. ಮತ್ತು ಸರ್ಕಾರಿ ಕೆಲಸ ಮತ್ತು ರಾಜಕೀಯ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಉತ್ತಮವಾದಂಥ ಒಂದು ಬೆಂಬಲ ಸಹಕಾರ ಅಂತಕ್ಕಂಥ ಸಿಗುತ್ತೆ. ಯಾಕಂದರೆ 2ನೇ ಮನೆಯಲ್ಲಿ ಶನಿ, 7 ವರ್ಷದ ಶನಿ ಪ್ರಭಾವ, 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ನಿರ್ಮಾಣ ಮಾಡುವಂಥ ಯೋಗ ಕೂಡ ಕಾಣ್ತಾ ಇದೆ. ಯಾಕಂದರೆ ಕುಟುಂಬದಲ್ಲಿ ಧನ, ಸಂಪತ್ತು, ಮಾನ, ಪ್ರತಿಷ್ಠೆ, ಆದರೆ ಗುರುದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ಯಾವುದೋ ಒಂದು ಹೊಸ ಕಾರ್ಯ, ಹೊಸ ಕೆಲಸ, ಹೊಸ ವಾಹನ ಇತ್ಯಾದಿಗಳು ತಗೊಳ್ಳುವಂಥ ಯೋಗ ಬರುತ್ತೆ. ಆಮೇಲೆ ಈ ರೈತಾಪಿ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಧನ ಯೋಗ ಆಗುತ್ತೆ. ಆದರೆ ಹೊಸ ವಾಹನಗಳನ್ನು ಕೂಡ ತಾವು ಖರೀದಿ ಮಾಡುವಂಥ ಯೋಗ ಇದೆ ಈ ರೈತಾಪಿ ವರ್ಗದವರು. ಯಾಕಂದರೆ ಅವ್ರಿಗೆ ಬೇಕಾದ ಉಪಕರಣಗಳನ್ನು ಸಹ ಎಷ್ಟು ದಿವಸದ ಅಪೇಕ್ಷೆಗಳನ್ನು ನೆರವೇರುವಂಥ ಯೋಗ ಕುಟುಂಬದವರಿಗಾಗುತ್ತೆ. ಆಮೇಲೆ ದಾಂಪತ್ಯ ಸೌಖ್ಯ ಅನ್ನುವಂಥದ್ರಲ್ಲಿ ಸ್ವಲ್ಪ ಕೇತು ಹಸ್ತಕ್ಷೇಪ ಮಾಡ್ತಾನೆ. ಅವರ ಆರೋಗ್ಯ ಆಗಬಹುದು, ಅವರ ಮನಸ್ಥಿತಿ ಆಗಬಹುದು, ಅನುಮಾನದ ಪ್ರಕ್ರಿಯೆಗಳಾಗಬಹುದು, ದಾಂಪತ್ಯದಲ್ಲಿ 3ನೇಯವರ ಪ್ರವೇಶ ಆಗಬಹುದು. ಇದೆಲ್ಲವೂ ಸ್ವಲ್ಪ ಅನುಭವಕ್ಕೆ ಬರುವಂಥ ಸೂಚನೆ ಇದೆ. ತಾವು ತಮ್ಮ ದಾಂಪತ್ಯವನ್ನು ಬೆಳೆಸ್ಕೋಬೇಕು, ಉತ್ತಮವಾಗಿ ಇಟ್ಕೋಬೇಕು ಅನ್ನೋದಾದರೆ ನಿಮ್ಮಲ್ಲಿರ್ತಕ್ಕಂಥ ಅನುಮಾನ ಅಥವಾ ನಿಮ್ಮಲ್ಲಿರುವಂಥ ದ್ವಂದ್ವತೆಯನ್ನು ಸ್ವಲ್ಪ ಕಡೆಗಣಿಸ್ಕೊಂಡು ಹೋಗಿ, ದೂರ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಹಾಗೆ ಕುಂಭರಾಶಿಯವರಿಗೆ 6ನೇ ಗುರು ಅಂತಕ್ಕಂಥದ್ದು ಆರೋಗ್ಯ ಮತ್ತು ವೈರತ್ವ ಅಂತ ಹೇಳ್ತೀವಿ. 3 ಕ್ರಿಯೆ ನಿರ್ಮಾಣ ಆಗ್ತದೆ. ಒಂದು ಆರೋಗ್ಯದಲ್ಲಿ ತೊಂದರೆಗಳನ್ನು ಕೊಡುವಂಥದ್ದು, ಋಣದಲ್ಲಿ ಋಣಬಾಧೆ ಅನ್ನುವಂಥದ್ದು, ಆಮೇಲೆ ಶತ್ರುತ್ವ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಈ ಶತ್ರುಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಭಾಳ ಗುಪ್ತವಾಗಿರ್ತಾರೆ. ಆ ಗುಪ್ತ ಶತ್ರುಗಳನ್ನು ಎದುರಿಸೋದು ಭಾಳ ಕಷ್ಟ ಆಗುತ್ತೆ. ಇಂಥ ಶತ್ರುಗಳ ಜೊತೆ ನಿಮ್ಮ ಒಂದು ಸಾಹಸ ಮಾಡಬೇಕು ಅಂತಂದರೆ ಕಾಯ, ವಾಚ, ಮನಸ ನಿಮ್ಮಲ್ಲಿರ್ತಕ್ಕಂಥ ಈ 3 ಪ್ರಕ್ರಿಯೆಗಳು ಚೆನ್ನಾಗಿರಬೇಕು. ಆದರೆ ಮುಖ್ಯವಾಗಿ ನಿಮ್ಮ ಕುಟುಂಬದ ಜೊತೆಯಲ್ಲಿ, ಅಂದರೆ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅನ್ನೋದಾದರೆ ಹೊರಗಿನವ್ರಿಗಿಂತಲೂ ಕುಟುಂಬದವ್ರು ಹೆಲ್ಪ್ ಆಗ್ತಾರಾ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ಖಂಡಿತ ಕುಂಭರಾಶಿಯವರು ತುಂಬ ಚೆನ್ನಾಗಿರ್ತೀರ. ಕುಟುಂಬದವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಸ್ವಲ್ಪ ಸಂತಾನದ ವಿಷಯದಲ್ಲಿ ಕೂಡ ಈ ಗುರು ಅಷ್ಟೊಂದು ಫಲಾಫಲಗಳನ್ನು ಕೊಡ್ತಕ್ಕಂಥವನಲ್ಲ. ಆದರೆ ಚತುರ್ಥ ಭಾವಕ್ಕೆ ಮುಖ್ಯವಾಗಿ ಈ ಕುಂಭರಾಶಿಯಿಂದ ಚತುರ್ಥ ಭಾವ ಅನ್ನುವಂಥದ್ದು ಏನಿದೆಲ್ಲ ಮಾತೃಭಾವ, ಆ ಭಾವದಲ್ಲಿರ್ತಕ್ಕಂಥ ಶನೇಶ್ವರನ ದೃಷ್ಟಿಯಲ್ಲಿ ಬೀಳ್ತಾ ಇದೆ. ಅದು ಏನಾಗುತ್ತೆ ಅಂದರೆ ಈ ತಾಯಿ ಆರೋಗ್ಯ ಹಾಳು ಮಾಡತಕ್ಕಂಥ ಯೋಗ ಕೂಡ ಇದೆ. ಅದು ಸ್ವಲ್ಪ ಗಮನಿಸಿ. ಇದು ವರ್ಷ ಪೂರ್ತಿ ಇದರ ಫಲ ಅನ್ನುವಂಥದ್ದು ಇದೆ. ಆರೋಗ್ಯಕ್ಕಾಗಿ ಧನವನ್ನು ವ್ಯಯ ಮಾಡ್ತೀರಾ ಈ ಕುಂಭರಾಶಿಯವರು. ಮುಖ್ಯವಾಗಿ ತಾವು ಮಾಡಬೇಕಾಗಿದ್ದಷ್ಟೇ ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರುವಿನ ಬಗ್ಗೆ ಕೂಡ ಅದು ವಿಶೇಷವಾದಂಥ ಆರಾಧನೆ ಮಾಡ್ಕೊಳ್ಳಿ. ಶನಿ ಸಾಡೆ ಸಾತಿಯ ಆರಾಧನೆ ಮಾಡೋದರಿಂದ ಕೂಡ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರವಾಗಿ ಉತ್ತಮವಾದ ಫಲ ನೀವು ಈ ವರ್ಷ ಕಾಣ್ತೀರಂತ ಹೇಳ್ತಾ ಈ ಕುಂಭರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.